ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚೀಟ್ ಸಿಕ್ಕಿದೆ. ನಾಳೆ ಕೋರ್ಟ್ಗೆ ಲೋಕಾಯುಕ್ತ ತನಿಖಾ ವರದಿ ಸಲ್ಲಿಕೆಯಾಗುವಂತ ಸಾಧ್ಯತೆ ಇದೆ. ಬೆಂಗಳೂರಿನ 82ನೇ ಜನಪ್ರತಿನಿಧಿಗಳ ಕೋರ್ಟ್ಗೆ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚೀಟ್ ನೀಡಲಾಗಿರುವಂತದ್ದು. ಇವತ್ತು ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ನೀಡಿದ್ದ ಪೊಲೀಸರು ಸಿಎಂ ಸೇರಿದಂತೆ 4 ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಅಂತ ನಾಳೆ ಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರು ವರದಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಅನ್ನು ನೀಡಲಾಗಿತ್ತು. ಸಿಎಂ ಸೇರಿದಂತೆ 4 ವಿರುದ್ಧ ಏನು ದೂರು ದಾಖಲಾಗಿತ್ತು. ಈ ದೂರಿಗೆ ಸಂಬಂಧಪಟ್ಟಂತೆ ದೂರಿನ ಅನ್ವಯ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಚಾರ್ಜ್ ಶೀಟ್ ಸಿದ್ಧಪಡಿಸಲಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರು ವರದಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಮೂಡಾ ಕೇಸ್ನಲ್ಲಿ ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಇದು. ಕ್ಲೀನ್ ಚೀಟ್ ನೀಡಲಾಗಿದೆ ಸಿದ್ದರಾಮಯ್ಯಗೆ. ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ನಾಳೆ ಕೋರ್ಟ್ಗೆ ಲೋಕಾಯುಕ್ತ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಏನೆಲ್ಲ ತನಿಖೆ ಆಗಿದೆ, ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳು ಇವೆಲ್ಲವನ್ನು ಆಧರಿಸಿ ನಾಳೆ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ 82ನೇ ಜನಪ್ರತಿನಿಧಿಗಳ ಕೋರ್ಟ್ಗೆ ನಾಳೆ ಈ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಈಗಾಗಲೇ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಅನ್ನು ನೀಡಲಾಗಿರುವಂಥದ್ದು. ಈ ನೋಟಿಸ್ನಲ್ಲೇ ಈ ವಿಚಾರ ಗೊತ್ತಾಗಿರುವಂಥದ್ದು. ಅಂದರೆ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ನೀಡಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿರುವಂಥ ನೋಟಿಸ್ ಏನಿದೆ, ಇದರ ಮುಖಾಂತರ ಅವರಿಗೆ ಕ್ಲೀನ್ ಚೀಟ್ ನೀಡಲಾಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಒಟ್ಟಾರೆಯಾಗಿ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರುವಂಥ ತನಿಖೆ ಏನಿದೆ, ತನಿಖೆ ಸಂದರ್ಭದಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳೇನಿದ್ದಾವೆ, ಯಾವ ರೀತಿಯಾಗೆಲ್ಲ ತನಿಖೆ ಆಗಿದೆ, ಇದರ ಸಂಪೂರ್ಣ ವರದಿಯನ್ನು ನಾಳೆ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಬಹುಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ರಿಲೀಫ್ ಅಂತಾನೆ ಹೇಳ್ಬಹುದಾಗುತ್ತೆ. ಹಾಗಾದ್ರೆ ತನಿಖಾ ವರದಿಯಲ್ಲಿ ಏನೆಲ್ಲ ಇದೆ, ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿರುವಂತ ನೋಟಿಸ್ನಲ್ಲಿ ಏನಿದೆ? ಶಮಂತ್, ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ತನಿಖೆಯನ್ನು ಮುಗಿಸಿ ನಾಳೆ ಕೋರ್ಟ್ಗೆ ಈ ಒಂದು ವರದಿಯನ್ನ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿಯನ್ನ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಈಗಾಗಲೇ 1 ತಿಂಗಳು ಹಿಂದೆ ಅಷ್ಟೇ TV9 ನೀಡಿತ್ತು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಅವರ ಕುಟುಂಬದವ್ರಿಗೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು, ಅವ್ರ ಮೇಲೆ ಏನು ಆರೋಪಗಳಿತ್ತು ಅದಕ್ಕೆ ಸಂಬಂಧಪಟ್ಟ ತನಿಖೆ ಮಾಡ್ತಾರೆ, ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ, ಜೊತೆಗೆ ಅವರ ಪಾತ್ರ ಇಲ್ಲ, ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅನ್ನೋದನ್ನು ಕೂಡ ನಾವು ಈಗಾಗಲೇ 1 ತಿಂಗಳ ಹಿಂದೆನೂ ಕೂಡ ಹೇಳಿದ್ದು. ಈಗ ತನಿಖೆ ವರದಿಯಲ್ಲೂ ಕೂಡ ಅದೇ ಇರುವಂಥದ್ದು ಕಂಡು ಬಂದಿದೆ. ಈಗಾಗಲೇ ನಾಳೆ ಕೋರ್ಟ್ಗೆ, ಓಪನ್ ಕೋರ್ಟ್ಗೆ ನಾಳೆ ಲೋಕಾಯುಕ್ತ ಪೊಲೀಸರು ಆ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಇದ್ರ ಬೆನ್ನಲ್ಲೇ ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟು ಈ ಥರ ಏನು ದೂರನ್ನು ಕೊಟ್ಟಿದ್ರು, ಇದ್ರ ಬಗ್ಗೆ ನಾವು ತನಿಖೆ ಮಾಡಿದ್ವಿ, ಆದರೆ ನೀವು ಹೇಳಿದಂತೆ ಯಾವುದೇ ರೀತಿಯ ಇಲ್ಲಿ ತನಿಖೆಯಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅನ್ನೋದನ್ನು ಕೂಡ ಅವ್ರಿಗೆ ಗಮನಕ್ಕೆ ತರಲಾಗಿದೆ. ಇನ್ನು ಉಳಿದಂತೆ ಈ ಒಂದು ರಿಪೋರ್ಟಲ್ಲಿ ಮುಖ್ಯವಾಗಿ ಈಗಾಗಲೇ ಹೇಳ್ದಂಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಅವರ ಪತ್ನಿ ಪಾರ್ವತಮ್ಮ ಅವರು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜ್ ಅವರ ಪಾತ್ರ ಯಾವುದು ಕೂಡ ಇಲ್ಲ. ಆದರೆ ಮೂಡಾ ಅಧಿಕಾರಿಗಳು ಮತ್ತೆ ರೆವಿನ್ಯೂ ಅಧಿಕಾರಿಗಳು, ಕೆಲ ಅಧಿಕಾರಿಗಳು ತಪ್ಪಿನಿಂದಾಗಿ ಇವೆಲ್ಲವೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಾಗಿದೆ. ಅವರು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಕೂಡ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸುಮಾರು 5 ಚಾಪ್ಟರ್ಗಳು ಈ ವರದಿಯಲ್ಲಿ ಮುಖ್ಯವಾಗಿದೆ. ಈ ಒಂದು ಜಮೀನು ದೇವರಾಜ್ ಅವ್ರಿಗೆ ಈಗ ಬಂತು, ಜೊತೆಗೆ ದೇವರಾಜ್ ಅವರು ಡಿನೋಟಿಫೈ ಮಾಡಿಸ್ಕೊಂಡಿದ್ದು ಹೇಗೆ, ಮತ್ತೆ ನಂತರ ಅದನ್ನ ಕೃಷಿ ಭೂಮಿಯನ್ನು ಭೂ ಪರಿವರ್ತನೆ ಮಾಡ್ಕೊಂಡಾಗೆ, ಮತ್ತೆ 14 ಸೈಟ್ಗಳನ್ನ ಕೊಟ್ಟಿರೋದು ಮತ್ತೆ ವಾಪಸ್ ಕೊಟ್ಟು ಮತ್ತೆ ಮುಂದಿನ ಬೆಳವಣಿಗೆ ಕುರಿತಂತೆ ಈ ಒಂದು ಚಾಪ್ಟರ್ ವೈಸ್ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ ಲೋಕಾಯುಕ್ತ ಪೊಲೀಸರು ಮೆನ್ಷನ್ ಅನ್ನು ಮಾಡಿದ್ದಾರೆ. ಇಲ್ಲಿ ಡಿನೋಟಿಫೈ ಮಾಡಬೇಕಾದ್ರೂ ಕೂಡ ಕೆಲವೊಂದು ಮಾಹಿತಿಗಳನ್ನ ಮುಚ್ಚಿಟ್ಟಿರುವಂಥದ್ದು ಒಂದ್ ಕಡೆ ಕಂಡು ಬಂದ್ರೆ, ಇನ್ನು ಕನ್ವರ್ಷನ್ ಭೂ ಪರಿವರ್ತನೆ ಮಾಡುವಾಗ ಅಧಿಕಾರಿಗಳು ಸ್ಪಾಟ್ಗೆ ಹೋಗ್ಬೇಕಾಯ್ತು, ಆದ್ರೆ ಆಫೀಸಲ್ಲಿ ಕುತ್ಕೊಂಡು ಅವರು ಈ ಒಂದು ಕನ್ವರ್ಷನ್ ಮಾಡಿರುವಂಥದ್ದು ಕೂಡ ಕಂಡು ಬಂದಿದೆ. ಒಟ್ಟಾರೆ ಇನ್ನು 14 ಸೈಟ್ಗಳನ್ನ ಬರೀ ಇವರೊಬ್ಬರಿಗೆಲ್ಲ ಸುಮಾರು 130 ಫೈಲ್ಗಳಲ್ಲಿ ಇದೇ ರೀತಿ ಎಲ್ಲರೂ ಕೂಡ ಪರಿಹಾರವಾಗಿ ಕೊಟ್ಟಿರುವಂಥದ್ದು ಕೂಡ ಕಂಡು ಬಂದಿದೆ. ಒಟ್ಟಾರೆ ಸಿಎಂ ಮತ್ತೆ ಅವರ ಕುಟುಂಬದವರು ಈ ಒಂದು ಪ್ರಕರಣ ಹಗರಣದಲ್ಲಿ ಎಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪಾತ್ರ ಇಲ್ಲದಿರುವುದು ಕಂಡು ಬಂದಿದೆ. ಯಶಮಂತ್, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ.